ತಾಲೂಕಲ್ಲಿ ಇರುವಂತ ಬಹುಶಃ 300 ಗ್ರಾಮಗಳು ಹತ್ರ ಇರುವಂತವು. 300 ಗ್ರಾಮಗಳ ಜನತೆ ಇದಕ್ಕೆ ಉತ್ತರ ಕೊಡಬೇಕು. 300 ಗ್ರಾಮಗಳಲ್ಲಿ ಎಷ್ಟು ಜನಕ್ಕೆ ಸೈಟ್ ಮಾಜಿ ಶಾಸಕರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ತಿಳ್ಕೊಬೇಕು. ಈಗ ಗ್ರಾಂಟ್ 22,000 30,000 ಏನೋ ಹೇಳಿದ್ರಿ, ನಾನು ಎಲ್ಲ ಇದ್ರಲ್ಲಿ ವಾಲ್ ಪೋಸ್ಟ್ ಅಲ್ಲಿ ನೋಡಿದ್ದೆ. ಸರ್ ಗ್ರಾಂಟ್ ಕೊಡ್ಬೇಕು ಅಂದ್ರೆ ಫಸ್ಟ್ ನನ್ನ ಹೆಸರಲ್ಲಿ ಖಾತೆ ಇರ್ಬೇಕು ಸರ್. ನಾನಾಗ್ಬೋದು, ನೀವಾಗ್ಬೋದು, ಯಾರಾದ್ರೂ ಶಾಸಕರಾಗ್ಬೋದು. ನಾನು ನಿಮ್ಗೆ ಗ್ರಾಂಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಥವಾ ಬಸವ ಯೋಜನೆ ಅಥವಾ ಯಾವ್ದಾದ್ರು ಯೋಜನೆಯಲ್ಲಿ ನಿಮ್ಗೆ ವಸತಿ ಕೊಡಬೇಕು ಅಂದ್ರೆ ಗ್ರಾಂಟ್ ಖಾತೆ ಇರ್ಬೇಕು ಸರ್. ಒಟ್ಟು ನಗರಸಭೆಯಲ್ಲಿ ಖಾತೆಗಳು ಇದ್ದಂಥದ್ದು ನಾನ್ ಬರೋ ಅಷ್ಟ್ರಲ್ಲಿ 4,000 ಖಾತೆ ಸರ್. 5,000 ಖಾತೆ ಇತ್ತು ಸರ್. ಇವಾಗ ಈ ಖಾತೆ ಆಂದೋಲನ ಮಾಡಿದ್ಮೇಲೆ ಈಗ ನಮ್ ನಗರಸಭೆಯಲ್ಲಿ 14,000 ಖಾತೆ ಬಂದಿದೆ ಸರ್. ಆಯ್ತಾ ಸರ್? ಗ್ರಾಮಾಂತರದಲ್ಲಿ ಎಷ್ಟು ಖಾತೆ ಇದೆ ಗೊತ್ತಾ ಸರ್ ನಿಮ್ಗೆ? ಇದುವರೆಗೂ ಇಡೀ ಗ್ರಾಮಾಂತರ ಪ್ರದೇಶದಲ್ಲಿ 23 ಗ್ರಾಮ ಪಂಚಾಯತಿಗಳು ಸೇರಿ ಮ್ಯಾಕ್ಸಿಮಮ್ 14,000 ಖಾತೆಗಳು ಸರ್. 14ರಿಂದ 15,000 ಖಾತೆ ಇದೆ ಸರ್. 15,000 ಖಾತೆಗಳಿಗೂ ಇವ್ರು ಮನೆ ಕೊಟ್ಟಿರ್ಬೇಕಲ್ಲ ಸರ್. ಹಂಗಂದ್ರೆ ಯಾರೋ ರೆವೆನ್ಯೂ ಲೇಔಟ್ ಅಲ್ಲಿ ಇರೋರು, ಯಾರೋ ಗ್ರಾಮ ಠಾಣಲ್ಲಿ ಆಚೆ ಇರೋರು ಕೊಡಕ್ ಬರಲ್ಲ. ನನ್ನ ಹೆಸರಲ್ಲಿ ಈ ಖಾತೆ ಇದ್ರೆ ಮಾತ್ರ, ಪಂಚಾಯತಿ ಖಾತೆ ಇದ್ರೆ ಮಾತ್ರ ನಾನು ಕೊಡಕ್ ಬರುತ್ತೆ. ಖಾತೆ ಇರೋದೇ 15,000. ಅದ್ ಹೆಂಗ್ 30,000 ಮನೆಗಳಿಗೆ ಕೊಟ್ರು ಅನ್ನೋ ಮಾಹಿತಿ ನಾನು ಪಡ್ಕೊಂತೀನಿ. ಹಂಗೇನಾದ್ರೂ ಅವ್ರು 30,000 ಮನೆಗಳಿಗೆ ಕೊಟ್ಟಿದ್ರೆ ತಾಲೂಕಿನ ಜನತೆ ಅವರಿಗೆ ಖಂಡಿತವಾಗ್ಲೂ ನೀವು ಊರಿಗೆ ಬಂದಾಗ ಯೋಚನೆ ಮಾಡ್ರಿ. ತಾಲೂಕಲ್ಲಿ ಇರೋದೇ 55,000 ಮನೆ, ಅದ್ರಲ್ಲಿ 30,000 ಮನೆ ಅವರೇ ಕೊಟ್ಟವ್ರೆ ಅಂತ ಹೇಳ್ತವ್ರೆ. ಅವ್ರಿಗೆ ಪಾಪ ನೀವೆಲ್ಲರೂ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ನಾನು ತಾಲೂಕಿನ ಜನತೆಯ ಪರವಾಗಿ, ಮಾಜಿ ಶಾಸಕರು ಏನಾದ್ರು 55,000 ಮನೆಯಲ್ಲಿ ಏನು ಸ್ವಾತಂತ್ರ್ಯದಿಂದ ಇದುವರೆಗೂ 58,000 ಮನೆ ನಮ್ಮ ತಾಲೂಕಲ್ಲಿ ಇರುತ್ತೆ, ಅದ್ರಲ್ಲಿ 30,000 ಅವರೇ ಯೋಜನೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಮಹನೀಯರು. ಅವ್ರಿಗೆ ಸೂಕ್ತವಾದಂತ ಪೂಜೆಯನ್ನ ದಯವಿಟ್ಟು ಸಾರ್ವಜನಿಕರು ಅವ್ರು ಕೊಟ್ಟಿದ್ರೆ ಅವ್ರಿಗೆ ಒಳ್ಳೆಯ ತಾವು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಊರಿಗೆ ಬಂದಾಗ.